ಏನಾಗ್ತಾ ಇದೆ ನಿಮಗೆ ಗೊತ್ತಿಲ್ರಿ, ನೀವೇ ಹೇಳ್ಬೇಕು ನಮಗೆಲ್ಲ, ನೀವೇ ಹೇಳ್ಬೇಕು ನಮಗೆ. ಏನು ಬೆಳವಣಿಗೆ ಏನಿಲ್ಲ. ಈಗ CM ಏನು ಹೇಳಿದ್ದಾರೆ, ಹೈಕಮಾಂಡ್ನವ್ರು ಹೇಳ್ದಂಗೆ ನಾನು ನಡ್ಕೊಳ್ತೀನಿ ಅಂತ ಹೇಳಿದ್ದಾರೆ ಅಷ್ಟೇ. ಅಂತಿಮವಾಗಿ ಹೈಕಮಾಂಡ್ನವರು ಏನು ನಿರ್ಣಯ ಮಾಡ್ತಾರೆ ಮಾಡಬೇಕು. ನಾನು ಕೂಡ ಹೈಕಮಾಂಡ್ ಒತ್ತಾಯ ಮಾಡೋದು, ಈ ಗೊಂದಲ ಆದಷ್ಟು ಜಾಗ್ರತೆ ನಿವಾರಣೆ ಆಗಬೇಕು. ಈ ಗೊಂದಲ ನಿವಾರಣೆ ಆಗದಿದ್ರೆ ಸರ್ಕಾರದ ಅಡ್ಮಿನಿಸ್ಟ್ರೇಷನ್ ಗವರ್ನೆನ್ಸ್ ಮೇಲೂ ಕೂಡ ದುಷ್ಪರಿಣಾಮ ಆಗ್ತದೆ, ಪಕ್ಷದ ಮೇಲೂ ದುಷ್ಪರಿಣಾಮ ಆಗ್ತದೆ ಅಂತಕ್ಕಂಥದ್ದನ್ನು ನಾನು AICC ಅವರಿಗೆ ಖುದ್ದಾಗಿ ಹೇಳಿದ್ದೀನಿ, ಪತ್ರನೂ ಬರೆದಿದ್ದೀನಿ. ಮತ್ತೊಮ್ಮೆ ನಿಮ್ಮ ಮೂಲಕ ನಾನು ಕಾಂಗ್ರೆಸ್ ಹೈಕಮಾಂಡ್ಗೆ ಒತ್ತಾಯ ಮಾಡ್ತಕ್ಕಂಥದ್ದು, ಏನು ನಿರ್ಣಯ ಅವರು ಇದೆ ಅದನ್ನು ಆದಷ್ಟು ಜಾಗ್ರತೆ ನಿರ್ಣಯವನ್ನು ಮಾಡಿ ಗೊಂದಲವನ್ನು ನಿವಾರಣೆ ಮಾಡಬೇಕು. ಏನು ನಿವಾರಣೆ ಮಾಡ್ತಕ್ಕಂಥದ್ದು ಅವರು ಅಥವಾ ಇವರಿಗೆ ಮುಕ್ತವಾಗಿ ಕ್ಯಾಬಿನೆಟ್ ರೀಶಫಲ್ ಮಾಡೋಕ್ಕೆ ಅವಕಾಶ ಕೊಡಬೇಕು. ಇಲ್ಲ ಅಂತೇಳಿದ್ರೆ ಏನೋ ಚೇಂಜ್ ಆಫ್ ಲೀಡರ್ಶಿಪ್ಪು ಅದು ಇದು ಅಂತೇಳಿ ಅದರ ಅವ್ರು ನಿರ್ಣಯ ಮಾಡಬೇಕಲ್ಲ. ಕೂಡಲೇ ನಿರ್ಣಯ ಮಾಡಿದ್ರೆ ಮಾತ್ರ ತಾನೇ ಪಕ್ಷಕ್ಕೆ ಮತ್ತು ಸರ್ಕಾರ ಗವರ್ನೆನ್ಸ್ಗೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ನನ್ನ ಸ್ಪಷ್ಟ ಅಭಿಪ್ರಾಯ. ಸರ್ DK ಶಿವಕುಮಾರ್ ಅವರಿಗೆ ಶುಭ ಸುದ್ದಿ ಸಿಗುತ್ತೆ ಇರುವಂಥದ್ದು ಅವ್ರ ಬೆಂಬಲಿಗರ ಸಾಕಷ್ಟು ಇದ್ದಾರೆ ಸರ್. ನೋಡಿ, ಮನುಷ್ಯ ಯಾವಾಗಲೂ ಕೂಡ ಆಶಾಭಾವನೆ ಇಟ್ಕೋಬೇಕು. ಆಶಾವಾದಿಗಳಾಗಿದ್ರೇ ಜೀವನ. ಸೊ ಹಾಗಾಗಿ ಅವರು ಆಶಾಭಾವನೆ ಇಟ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ. ಏನು ಶಿವಕುಮಾರ್ ಅವರು ಇದ್ದಾರೆ, ಖರ್ಗೆ ಅವರು ಇದ್ದಾರೆ, ಪರಮೇಶ್ ಇದ್ದಾರೆ, ಭಾಳ ಜನ MB ಪಾಟೀಲ್ ಇದ್ದಾರೆ, HK ಪಾಟೀಲ್ ಇದ್ದಾರೆ. ಎಲ್ಲರೂ ಆಸ್ಪಿರೆಂಟ್ಸ್. ನಮ್ಮಲ್ಲಿ ಮುಖ್ಯಮಂತ್ರಿ ಆಗ್ತಕ್ಕಂಥವ್ರು 1 ಡಜನ್ ಇದ್ದಾರೆ, ಗೊತ್ತಾಯ್ತಾ. ಇಲ್ಲಿ ಅವರು ಅಧ್ಯಕ್ಷ ಇರೋದ್ರಿಂದ ಅವರು ಹೆಚ್ಚು ಆಸೆ ಪಡ್ತಾರೆ, ಪಡೋದ್ರಲ್ಲಿ ತಪ್ಪೇನಿಲ್ಲ. ಸಿದ್ದರಾಮಯ್ಯನವರ ಬದಲಾವಣೆ ಮಾಡೋದನ್ನು ತಡ್ಕೊಳ್ಳೋ ಶಕ್ತಿ ಕಾಂಗ್ರೆಸ್ಗೆ ಇದೆಯಾ? ಅದು ಹೈಕಮಾಂಡ್ ಅವ್ರು ನಿರ್ಣಯ ಮಾಡ್ತಾರೆ. ಅಲ್ಲ ಅದನ್ನೇ ಆ ಥರದ ಅಲ್ಲಪ್ಪ, ಈಗ ನೋಡಿ, ಇದು ನಮ್ಮದು ರಾಷ್ಟ್ರೀಯ ಪಕ್ಷ. ರಾಷ್ಟ್ರೀಯ ಪಕ್ಷ ಯಾವುದೇ ಆದರೂ ಕೂಡ ಅದರಲ್ಲಿ ಅಂತಿಮ ನಿರ್ಣಯ ಹೈಕಮಾಂಡ್ನವ್ರದ್ದು. ಹೈಕಮಾಂಡ್ನಲ್ಲಿ ಏನು ನಿರ್ಣಯ ಮಾಡ್ತಾರೆ ಮಾಡುವಾಗ ಎಲ್ಲರೂ ಕೂಡ ನೋಡ್ಕೋಬೇಕು. ಅದನ್ನೆಲ್ಲ ಪರಿಶೀಲನೆ ಮಾಡಿ ಅಂತಿಮ ನಿರ್ಣಯ ಮಾಡಬೇಕು. ಅವರು ಆಗುತ್ತೆ ಸರ್, ಬದಲಾವಣೆ ಆಗುತ್ತೆ, ಸೀಟ್ ಬದಲಾವಣೆ ಆಗುತ್ತೆ ಅಂತಲೂ ಹೇಳೋದಿಲ್ಲ, ಆಗೋದಿಲ್ಲ ಅಂತಲ್ಲ. ಅಂತಿಮ ನಿರ್ಣಯ ಹೈಕಮಾಂಡ್ನವ್ರು ಮಾಡಬೇಕು, ಆದಷ್ಟು ಜಾಗ್ರತೆ ಮಾಡಬೇಕು. ಭೇಟಿ ಮಾಡಿ ಮೈಸೂರಲ್ಲಿ ಇವತ್ತು ಮದುವೆಗಳಿದ್ದವು, 1-2 ಮದುವೆ. ಈಗ ಒಂದು ಮುಗಿಸ್ತಾ ಇನ್ನೊಂದು ನಾನು ಹಾಸನ್ ಇನ್ಚಾರ್ಜ್ ಮಿನಿಸ್ಟರ್ ಇದ್ದಾಗ ನಮ್ಮಲ್ಲಿ CEO ಆಗಿದ್ದು. ಅವ್ರ ಡಾಟರ್ ಮದುವೆ ಇದೆ ಸೈಲೆಂಟ್ ಶೋರಲ್ಲಿ, ಅದಕ್ಕೋಸ್ಕರ ಅಟೆಂಡ್ ಮಾಡಿಕೊಂಡು ವಾಪಸ್ ಹೋಗ್ತಾರೆ. ನನಗೆ ಸಚಿವ ಸ್ಥಾನದ ಮಹತ್ವ, ನನಗೇನು ಸಚಿವ ಆಗಲೇಬೇಕು ಅಂತಲ್ಲ, ನಾನು ಯಾವಾಗಲೂ ಸಚಿವ ಇದ್ದಂಗೆ. ಥ್ಯಾಂಕ್ ಯು.